ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನೊಂದು ಬ್ಲೌಸ್ ಡಿಸೈನನ್ನು ನೋಡ್ತಾ ಇದ್ದೀರಾ, ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡದೆ. ಇದು ಒಂದು ಸ್ಪೆಷಲ್ ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಒಬ್ಬರು, ಅವ್ರ ಹೆಸರು ಶೋಭಾ ಅಂತ, ಅವ್ರು ಕೊಟ್ಟಂತಹ ಒಂದು ವರ್ಕ್ ಇದು. ಸೊ ಹಾಗಾಗಿ ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದನ್ನು ನೋಡ್ಬೋದು. 2 ಲೈನ್ಸು ಇಲ್ಲಿ ಗೋಲ್ಡ್ ಜರಿಯಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಇದು ಸೆಲ್ಫ್ ಕಲರ್ ಅಂದರೆ ಪಿಂಕ್ ಕಲರ್ ಸ್ಯಾರಿ, ಬ್ಲೌಸು ಎಲ್ಲ ಒಂದೇ ಬಣ್ಣದಲ್ಲಿರೋದು, ಯಾವುದೇ ರೀತಿ ಅಷ್ಟೊಂದು ಬಾರ್ಡರ್ ಎಲ್ಲ ಏನಿಲ್ಲ. ಹಾಗಾಗಿ ಆದರೆ ಸಿಲ್ವರ್ ಒಂದು ಟಚ್ ಇದೆ ಸ್ನೇಹಿತರೆ, ಅಲ್ಲಲ್ಲಿ ಸಿಲ್ವರ್ ಕಲರಲ್ಲಿ ಮೋಟಿವ್ಸ್ ಇತ್ತು. ಹಾಗಾಗಿ ಅದನ್ನು ನಾನು ಯೂಸ್ ಮಾಡ್ತೀನಿ. ಈಗ ಸದ್ಯಕ್ಕೆ 2 ಲೈನ್ಸು ನಾನು ಗೋಲ್ಡ್ ಜರಿ ಆದಮೇಲೆ 3 ಎಳೆ ದಾರದಲ್ಲಿ ಸ್ಟೆಮ್ ಸ್ಟಿಚ್ ಹಾಕಿದ್ದೀನಿ. ಅದರದ್ದು ವಿಡಿಯೋ ಬೈ ಮಿಸ್ಟೇಕ್ ಅದಿಲ್ಲ, ನಾನು ರೆಕಾರ್ಡ್ ಮಾಡಿಲ್ಲ ಸ್ನೇಹಿತರೆ. ಗೊತ್ತಿಲ್ಲ ಅನ್ನೋರು ಹಿಂದೆ ಸುಮಾರು ವಿಡಿಯೋಗಳಲ್ಲಿದೆ, ಅದನ್ನು ನೋಡಿ ತಿಳ್ಕೊಬೋದು. ಇದಾದಮೇಲೆ ಪುನಃ ನಾನು ಒಂದು ಲೈನು ಒಂದು ಸಿಲ್ವರ್ ಜರಿನಲ್ಲಿ ನಾನು ಏನು ಮಾಡ್ತಿದ್ದೀನಿ, ಒಂದು ಲೈನ್ ಚೈನ್ ಸ್ಟಿಚ್ ಕೊಟ್ಟೆ. ಈಗ ಇಲ್ಲಿ ಬೀಡ್ಸ್ ಲೈನನ್ನು ಹಾಕ್ತಾಯಿದ್ದೀನಿ. ಸಿಲ್ವರನ್ನು ಆ್ಯಡ್ ಮಾಡಬೇಕು ಅಂತ ಹಾಕಿದ್ದು, ಆದರೆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಸಿಲ್ವರ್ ಯೂಸ್ ಮಾಡಿರೋದು ಗೊತ್ತಾಗೋದೇ ಇಲ್ಲ. ಆದರೆ ಹತ್ತಿರದಿಂದ ನೋಡುವಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಫಸ್ಟು ಹಾಕಿದ್ದು ಗೋಲ್ಡು, ಆಮೇಲೆ ಮಧ್ಯದಲ್ಲಿ ಥ್ರೆಡ್ ಲೈನ್ ಆದಮೇಲೆ ಹಾಕಿದ್ದು ಬಂದು ಒಂದು ಸಿಲ್ವರ್ ಜರಿನಿಂದ ಹಾಕಿರುವಂತಹ ಒಂದು ಚೈನ್ ಸ್ಟಿಚ್ಚು. ಬೀಡ್ಸ್ ಲೈನ್ ಆದಮೇಲೆ ಸ್ಟೋನ್ ಲೇಸನ್ನು ಹಾಕ್ತಾ ಇದ್ದೀನಿ. 2 ಸ್ಟೋನುಗಳ ಮಧ್ಯೆ ನಾವು ಲಾಕ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ನೀಟಾಗೂ ಇರುತ್ತೆ. ಮತ್ತು ಸೆಲ್ಫ್ ಕಲರ್ ಅಂದರೆ ಬ್ಲೌಸ್ದು ಯಾವ ಬಣ್ಣದಿತ್ತು ಅದೇ ಬಣ್ಣದ ಒಂದು ಥ್ರೆಡ್ ತೊಗೊಂಡು ನಾವು ಲಾಕ್ ಮಾಡಿದಾಗ ಕ್ಲೀನಾಗಿ ಅದು ಸ್ಟಿಚಿಂಗ್ ಬರುತ್ತೆ ಸ್ನೇಹಿತರೆ. ಈಗ ಆಲ್ಮೋಸ್ಟ್ ಆಯಿತು. ಈಗ ನೆಕ್ಸ್ಟು ಬೀಡ್ಸನ್ನು ಒಂದು ಲೈನ್ ಕೊಡೋಣ. ಬೀಡ್ಸ್ ಯಾವಾಗಲೂ ನಾವು ಜೋಡಿಯಾಗಿ 2 ಬೀಡನ್ನು ಕೊಡ್ಬೋದು. ದೊಡ್ಡದಾದರೆ ಒಂದೊಂದು ಕೊಡಬೇಕು. ಇದು ಶುಗರ್ ಬೀಡ್ಸ್ ಎಲ್ಲ ಇಂಥದ್ದೆಲ್ಲ ನಾವು 2 ಒಟ್ಟೊಟ್ಟಿಗೆ ಕೊಡ್ಬೋದು ಸ್ನೇಹಿತರೆ, ತೊಂದರೆ ಇಲ್ಲ. ಆಲ್ಮೋಸ್ಟ್ ಇದನ್ನು ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ಯಾವ ಥರ ಹಾಕ್ತೀನಿ ಪ್ಯಾಟ್ರನ್ ಏನು ಅಂತ ನೋಡೋಣ. ಈಗ ಒಂದು ಅಳತೆ ಟೇಪಿಂದ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಅರ್ಧ ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದೆಲ್ಲ ಅಳತೆ ಪ್ರಕಾರ ಮಾಡಿದಾಗ ನೀಟಾಗಿ ಬ್ಲೌಸ್ ಡಿಸೈನ್ ಬರುತ್ತೆ. ಹಾಗಾಗಿ ಇದಕ್ಕೆ ನಾನು ಒಂದು ಜಿಗ್ಜ್ಯಾಗ್ ಒಂದು ಮೋಟಿವನ್ನು ಹಾಕ್ತೀನಿ, ಅಂದರೆ ಲೈನನ್ನು. ಸೊ ಅದಕ್ಕೆ ಆ ಒಂದು ಡಿಸ್ಟೆನ್ಸ್ಗೋಸ್ಕರ ಪುನಃ ನಾನು ಮೇಲ್ಗಡೆ ಒಂದೊಂದು ಡಾಟ್ ಇಡ್ತಾ ಇದ್ದೀನಿ. ಅದು ಸಹ ಒಂದು 1/2 ಇಂಚು ಅಷ್ಟು ಎತ್ತರಕ್ಕಿದ್ರೆ ಆಯಿತು. ಅಂದರೆ ಬೀಡ್ಸಿಂದ 1/2 ಇಂಚು ಎತ್ತರಕ್ಕೆ ಒಂದು ಇದನ್ನು ಹಾಕಿದ್ದೆ. ಅಂದರೆ 2 ನೀವು ಇಲ್ಲಿ ನೋಡ್ಬೋದು ನೋಡಿ ವಿಡಿಯೋದಲ್ಲಿ, 2 ಸ್ಟಾರ್ಟಿಂಗಲ್ಲಿ ಹಾಕಿರೋ ಒಂದು ಡಾಟ್ಗೆ ಮಧ್ಯದಲ್ಲಿ ಮೇಲಕ್ಕೆ ಒಂದೊಂದು ಹಾಕಿದ್ದೀನಿ. ಈಗ ನಾನು ಸಿಲ್ವರ್ ಜರಿ ತೊಗೊಂಡು ಈಗ ನಾನು ಜಿಗ್ಜ್ಯಾಗ್ ಫಾರ್ಮೇಷನ್ ಮಾಡ್ತಾಯಿದ್ದೀನಿ. ಆ ಡಾಟಿಗೆ ಟಚ್ ಮಾಡಿ ಪುನಃ ನಾವು ಮಧ್ಯದಲ್ಲಿ ಒಂದು ಡಾಟ್ ಇದೆ ಅಲ್ವಾ, 1/2 ಇಂಚ್ ಗ್ಯಾಪ್ಗೆ, ಅದಕ್ಕೆ ಪುನಃ ಅದಕ್ಕೆ ಹಾಕಬೇಕು. ಈ ರೀತಿ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಮೇಲೆ ನಾನು ಥ್ರೆಡ್ಡಿಂದ ಏನು ಮಾಡ್ತಿದ್ದೀನಿ, ಮತ್ತೆ ಇಲ್ಲಿ ಜಿಗ್ಜ್ಯಾಗ್ ಫಾರ್ಮೇಷನ್ ಮಾಡ್ತಿದ್ದೀನಿ. ಎರಡೆಳೆ ದಾರ ಸಿಲ್ಕ್ ಥ್ರೆಡ್ ತೊಗೋಬೇಕು. ಇಲ್ಲಿ ಸ್ಯಾರಿದು ಪಿಂಕಿಶ್ ಶೇಡಲ್ಲಿದೆ, ಅದು ಲೈಟ್ ಪಿಂಕೇ ಇರೋದು. ಒಂದು ರೀತಿ ಅದರಲ್ಲಿ 2 ವೇರಿಯೇಷನ್ ಕಾಣುತ್ತೆ ಸ್ನೇಹಿತರೆ. ಆ 2 ವೇರಿಯೇಷನ್ನಲ್ಲಿ ಒಂದು ಡಾರ್ಕನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆ ಸೆಲ್ಫ್ ಆ ಬ್ಲೌಸ್ ಏನಿದೆಯೋ ಅದೇ ಬಣ್ಣದ್ದು ಕಲರನ್ನು ತೊಗೊಂಡಿದ್ದೀನಿ. ಆದರೆ ಇಲ್ಲಿ ನಾನು ಹಾಕ್ತಾ ಇರೋದು ಆರೆಂಜ್ ಕಲರ್ ತೊಗೊಂಡು ನಾನು ಇಲ್ಲಿ ಜಿಗ್ಜ್ಯಾಗ್ ಮಾಡ್ತಿದ್ದೀನಿ. ಇದರಿಂದ ಸ್ವಲ್ಪ ವೇರಿಯೇಷನ್ನು ಬರಬೇಕಲ್ವಾ. ಅಂದರೆ ಇಲ್ಲಿ ಒಂದೇ ಥರ ಒಂದೇ ಬ್ಲೌಸು ಮತ್ತು ಇದರಲ್ಲಿ ತುಂಬ ವೇರಿಯೇಷನ್ಸ್ ಕಲರ್ಸ್ ಇಲ್ಲ ಅಂತಂದಾಗ ನಾವೇನು ಮಾಡ್ಬೋದು, ಸ್ವಲ್ಪ ಕಲರ್ ಆ್ಯಡ್ ಮಾಡ್ಬೋದು ಅಂತ ಆರೆಂಜ್ ಬಣ್ಣನ ನಾನು ಇಲ್ಲಿ ಆ್ಯಡ್ ಮಾಡಿದ್ದು. ಈಗ ನೆಕ್ಸ್ಟು ಪಿಂಕ್, ನಾನು ಆಗಲೇ ಹೇಳಿದಂತೆ 2 ಶೇಡನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದಲ್ಲ, ಅದರಲ್ಲಿ ಒಂದು ಶೇಡಿಂದ ಈ ರೀತಿ ಮ್ಯಾಂಗೋ ಮೋಟಿವ್ಸನ್ನು ಫಿಲ್ ಮಾಡ್ತಿದ್ದೀನಿ. ಈ ಮ್ಯಾಂಗೋ ಡಿಸೈನ್ಸ್ ಎಲ್ಲ ಹೇಗೆ ಬರ್ಕೋಬೋದು ಅನ್ನೋದನ್ನು ಯೂಸ್ಫುಲ್ ಟಿಪ್ಪಲ್ಲಿ ನೀವು ನೋಡಿದರೆ ನಿಮಗೆ ಆರಾಮಾಗಿ ನೋಡಿ ನೀವು ಕಲ್ತ್ಕೊಂಡು ಅದನ್ನು ಟ್ರೇಸ್ ಮಾಡ್ಕೋಬೋದು ಸ್ನೇಹಿತರೆ.
ಅದು ಇನ್ನೊಂದು ಚಿಕ್ಕ ವಿಡಿಯೋ ಮಾಡಿ ಹಾಕಿದ್ದೀನಿ. ಈಗ ಆ ಒಂದು ಮ್ಯಾಂಗೋ ಮೋಟಿವ್ ಒಳಗಡೆ ಒಂದು 2-3 ರೌಂಡ್ ಚೈನ್ ಸ್ಟಿಚಸ್ ಕೊಟ್ಟು ಆಮೇಲೆ ಅದನ್ನು ಕವರ್ ಆಗೋ ಥರ ಔಟ್ಲೈನಿಂದ ಔಟ್ಲೈನ್ಗೆ ಸ್ಯಾಟಿನ್ ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಪೈಪಿಂಗ್ ಥ್ರೆಡನ್ನು ಹಾಕ್ಬೋದು, ಅಥವಾ ಈ ರೀತಿ ಥ್ರೆಡ್ಡಿಂದನೂ ನಾವು 2-3 ಬಾರಿ ಸ್ಟಿಚಸ್ ಕೊಟ್ಟು ಹಾಕಿದಾಗಲೂ ನಮಗೆ ಸ್ವಲ್ಪ ಎಂಬೋಸ್ಡ್ ಲುಕ್ ಬರುತ್ತೆ. ಫ್ಲ್ಯಾಟಾಗಿ ಬರೋದಕ್ಕೆ ಬದಲು ಸ್ವಲ್ಪ ಉಬ್ಬಿಕೊಂಡಿರುವಂತಹ ಪ್ಯಾಟ್ರನ್ ಬರುತ್ತೆ. ಈ ಥರ ನಾವೇನು ಮಾಡಬೇಕು, ಮ್ಯಾಂಗೋ ಡಿಸೈನನ್ನು ಹಾಕಬೇಕು. ಕೊನೆ ತನಕ ಹಾಕಿದ ಮೇಲೆ ಸ್ವಲ್ಪನೂ ಜಾಗ ಇಲ್ಲದಂತೆ ನೀಟಾಗಿ ಆ ಡ್ರಾಯಿಂಗ್ ಏನಿತ್ತು ಅದಕ್ಕೆ ಸರಿಯಾಗಿ ಫಿಲ್ ಮಾಡಿ ಆಮೇಲೆಯಿಂದ ನಾವು ಅದನ್ನು ಎಂಡ್ ನಾಟ್ ಕೊಟ್ಬಿಡೋಣ ಇದಕ್ಕೆ. ಈಗ ಇಲ್ಲಿ ಒಂದು ಬಿಟ್ಟು ಒಂದು ಮ್ಯಾಂಗೋ ಮೋಟಿವ್ಗೆ ಇದೇ ಥರ ನಾನು ಹಾಕ್ತೀನಿ ಸ್ನೇಹಿತರೆ. ಮಧ್ಯೆ ಮಧ್ಯೆ ಆ 2 ಕಾಂಬಿನೇಷನ್ ಹೇಳಿದ್ದೆಲ್ಲ ಡಾರ್ಕ್ ಪಿಂಕ್ ಲೈಟ್ ಪಿಂಕು ಅದನ್ನು ಯೂಸ್ ಮಾಡಿ ಇಲ್ಲಿ ಹಾಕುವಂಥದ್ದು. ಒಂದು ಡಾರ್ಕ್ ಆದರೆ ಒಂದು ಲೈಟ್, ಒಂದು ಮತ್ತು ಡಾರ್ಕು ಲೈಟು, ಈ ರೀತಿಯಾಗಿ ಮ್ಯಾಂಗೋ ಮೋಟಿವ್ಸನ್ನು ಫಿಲ್ ಮಾಡಬೇಕು. ಈಗ ಎಲ್ಲ ಕಂಪ್ಲೀಟ್ ಆಯಿತು. ಆದಮೇಲೆ ಈಗ ಮ್ಯಾಂಗೋ ಶೇಪನ್ನು ಕೊಡಬೇಕು. ಅದಕ್ಕೆ ಗೋಲ್ಡ್ ಜರಿಯನ್ನು ತೊಗೊಂಡಿದ್ದೀನಿ. ನೀಟಾಗಿ ನಾವು ಆ ಮ್ಯಾಂಗೋ ಶೇಪ್ ಬರೋ ಥರ ಚೈನ್ ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ನಾವು ಔಟ್ಲೈನನ್ನು ಆಮೇಲೆ ಕೊಡೋದ್ರಿಂದ ಏನಾದರೂ ಆ ಒಂದು ಸ್ಯಾಟಿನ್ ಸ್ಟಿಚ್ಚಲ್ಲಿ ಒಂದೊಂದು ಸ್ಟಿಚ್ಚು ಆಚೆ ಈಚೆ ಹೋಗಿರುತ್ತಲ್ಲ ಅದೆಲ್ಲ ಕವರ್ ಆಗುತ್ತೆ ಮತ್ತು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಇದನ್ನು ನಾವು ಇಲ್ಲಿ ಮ್ಯಾಂಗೋ ಪ್ಯಾಟ್ರನ್ ಆ ರೌಂಡಾಗಿ ಇಲ್ಲಿ ಬರೋ ಥರ ಮಾಡಿದಾಗಲೇ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಂಡ್ ನಾಟ್ ಹಾಕ್ಬಿಡೋಣ. ಎಲ್ಲ ಮ್ಯಾಂಗೋ ಡಿಸೈನ್ಸ್ಗೂ ಇದೇ ರೀತಿ ಗೋಲ್ಡ್ ಜರಿಯಲ್ಲಿ ನಾನೇನು ಮಾಡ್ತೀನಿ ಅಂದರೆ ಒಂದು ಔಟ್ಲೈನ್ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ತುಂಬ ಚಿಕ್ಕ ಚಿಕ್ಕ ಚೈನ್ ಸ್ಟಿಚ್ ಹಾಕಬೇಕು ಸ್ನೇಹಿತರೆ, ಆಗಲೇ ಇದು ತುಂಬ ಚೆನ್ನಾಗಿರೋದು. ಇದೇ ರೀತಿ ಎಲ್ಲ ಹಾಕೋಣ. ಇದಾದಮೇಲೆ ಈಗ ನಾನೇನು ಮಾಡ್ತೀನಿ ಅಂದರೆ ಆಲ್ಟರ್ನೇಟ್ ಕಲರ್ಸ್, ಒಂದು ಡಾರ್ಕ್ಗೆ ಲೈಟ್ ಪಿಂಕ್ ಔಟ್ಲೈನು, ಲೈಟ್ ಕಲರ್ಗೆ ಡಾರ್ಕ್ ಪಿಂಕಿಂದ ಔಟ್ಲೈನ್ ಕೊಡೋದು. ಈ ರೀತಿ ಕೊಟ್ಟಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅದು. ಇಲ್ಲಿ ಗೊತ್ತಾಗ್ತಾನೆ ಇಲ್ಲ ಅಲ್ವಾ ಸ್ನೇಹಿತರೆ, ನಮಗೆ ಆ ಬಣ್ಣ ಅಷ್ಟು ಬ್ಲೌಸ್ ಕಲರೇ ಇದೆ. ಹಾಗಾಗಿನೇ ನಾವು ಡಾರ್ಕು ಲೈಟು ಶೇಡನ್ನು ತೊಗೊಂಡಿರೋದು. ಆ್ಯಕ್ಚುಲಿ ಸ್ಯಾರಿ ಬಂದು ಆ ಲೈಟ್ ಕಲರಿಗೆ ಏನು ಹಾಕ್ತಾಯಿದ್ದೀನಿ ಅದೇ ಕಲರ್ ಇರೋವಂಥದ್ದು, ಆದರೆ ಪಿಂಕ್ ಶೇಡಲ್ಲೇ ಇರೋದು. ಹಾಗಾಗಿ ಡಾರ್ಕನ್ನು ಆಯ್ಕೆ ಮಾಡಿಕೊಂಡು ಈ ರೀತಿ ಆಲ್ಟರ್ನೇಟ್ ಮಾಡಿದ್ದು. ಇಲ್ಲಾಂದರೆ ಎರಡೂ ಒಂದೇ ಬಣ್ಣದಲ್ಲಿ ಬ್ಲೌಸ್ ಕಲರಲ್ಲೇ ಹಾಕಿದ್ರು ಸ್ಯಾರಿ ಮ್ಯಾಚ್ ಆಗುತ್ತೆ ಅಂತ ಮಾಡ್ತೀವಿ ಅಂತಂದ್ರೂ ಅಷ್ಟು ಲುಕ್ ಬರೋಲ್ಲ. ಹಾಗಾಗಿ ಒಮ್ಮೊಮ್ಮೆ ಈ ರೀತಿ ಆಗುತ್ತೆ. ಆಗ ನಾವು ಸ್ವಲ್ಪ ನೋಡಿಕೊಂಡು ಅದಕ್ಕೆ ಅದೇ ಫ್ಯಾಮ್ಲಿಗೆ, ಆ ಬಣ್ಣದ ಫ್ಯಾಮ್ಲಿಗೆ ಸೇರುವಂತಹ ಲೈಟು ಡಾರ್ಕು ಶೇಡ್ಸನ್ನು ಯೂಸ್ ಮಾಡ್ಕೋಬೋದು. ಇದೇ ರೀತಿ ನಾನು ಕಂಪ್ಲೀಟ್ ಎಲ್ಲದಕ್ಕೂ ಔಟ್ಲೈನ್ ಕೊಟ್ಟಿದ್ದಾಯಿತು. ಈಗ ಸ್ಟೋನ್ಸನ್ನು ಈಗ ಅಂಟಿಸ್ಬೇಕು. ಅದು ಯಾವ ರೀತಿ ಅಂದರೆ ಆ ಒಂದು ಜಿಗ್ಜ್ಯಾಗ್ ಮಾಡಿದ್ವಲ್ಲ ಅದ್ರ ಮೇಲ್ಗಡೆ ಮೂಲೆಗೆ ಮತ್ತು ಸೆಂಟರಲ್ಲಿ ಸ್ಟೋನ್ಸನ್ನು ಅಂಟಿಸಿದ್ದೀವಿ ಅಂದರೆ ಆಲ್ಮೋಸ್ಟ್ ನಮ್ಮದು ಕಂಪ್ಲೀಟ್ ಆದಂತೆ. ನೋಡಿ, ಆ ಸಣ್ಣ ಜಾಗಕ್ಕೆ ಚಿಕ್ಕದೊಂದು ಸ್ಟೋನನ್ನು ಹಾಕ್ತೀನಿ. ಇದೆಲ್ಲ ಸ್ಯಾರಿ ಒಂದು ಇದಕ್ಕೆ ಅಂಟಿಸುವಂತಹ ಸ್ಟೋನ್ಸ್ ಅಂತ ಅಂಥ ಒಂದು ಸ್ಟೋನನ್ನು ಆಯ್ಕೆ ಮಾಡ್ಕೊಂಡಿರೋ ಸ್ನೇಹಿತರೆ. ಈಗ ಕೆಳಗಡೆ ದೊಡ್ಡದು, ಮೇಲೆ ಚಿಕ್ಕದು, ಇದೇ ರೀತಿ ಹಾಕಿ ಡ್ರೈ ಆದರೆ ನಮ್ಮ ಒಂದು ಪ್ಯಾಟರ್ನ್ ಕಂಪ್ಲೀಟ್ ಆದಂತೆ. ಇದಕ್ಕೂ ಬುಟ್ಟಾಸ್ ಹಾಕಿದ್ದೀನಿ ನೋಡಿ. ಈ ಥರ ಇದು ನೀವು ನೋಡ್ತಾ ಇರೋದು ಸ್ಲೀವಲ್ಲಿ ಬಂದಿರುವಂತಹ ಒಂದು ಪ್ಯಾಟ್ರನ್ನು. ಚಿಕ್ಕ ಚಿಕ್ಕ ಬುಟ್ಟಾಸನ್ನು ಆಲ್ ಓವರ್ ಹಾಕಿದ್ದೀನಿ. ಸಿಲ್ವರ್ ಒಂದು ಜರಿಯಿಂದ ರೌಂಡಾಗಿ ಹಾಕಿ ಅದಕ್ಕೆ ಡಾರ್ಕ್ ಪಿಂಕಿಂದ ಔಟ್ಲೈನ್ ಕೊಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಈ ಥರ ಡಾರ್ಕ್ ಪಿಂಕಿಂದ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೈಲೈಟೆಡ್ ಆಗೂ ಕಾಣ್ತಿದೆ, ತುಂಬ ಚೆನ್ನಾಗೂ ಇದೆ. ಇದೇ ರೀತಿ ನಾನು ಕಂಪ್ಲೀಟ್ ಒಂದು ಸ್ಲೀವ್ಗೆ ಹಾಕಿದ್ದೀನಲ್ಲ, ಇದೇ ರನ್ನಿಂಗ್ ಬಾರ್ಡರೇ, ಫ್ರಂಟು ಬ್ಯಾಕು ಎಲ್ಲದಕ್ಕೂ ಬಂದಿರೋದು. ಹಾಗೆ ಆಲ್ ಓವರ್ ಬುಟ್ಟಾಸನ್ನು ಹಾಕಿದ್ದೀನಿ. ಈ ರೀತಿಯ ಒಂದು ಸಿಂಪಲ್ ಬ್ಲೌಸ್ ಡಿಸೈನ್ ಆದ್ರೂ ಬಹಳ ಚೆನ್ನಾಗಿ ನೀಟಾಗಿ
ಥ್ರೆಡ್ ವರ್ಕಲ್ಲಿ ಮಾಡ್ಕೋಬೋದು ಅನ್ನೋದಕ್ಕೆ ಇದು ಒಳ್ಳೆ ಎಕ್ಸಾಂಪಲ್ ಸ್ನೇಹಿತರೆ. ಇದೇ ರೀತಿ ನೀವು ಸಹ ಒಂದು ಮ್ಯಾಂಗೋ ಮೋಟಿವ್ ಹೇಗೆ ಬರ್ಕೋಬೋದು ಅನ್ನೋ ಯೂಸ್ಫುಲ್ ಟಿಪ್ಪಲ್ಲಿ ನಾನು ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಅದನ್ನು ಮಿಸ್ ಮಾಡಿದಿರಾ ಎಲ್ಲ ನೋಡ್ಕೊಳ್ಳಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತೋದನ್ನು ಮರಿಬೇಡಿ. ಇದು ಬ್ಯಾಕ್ ನೆಕ್ಕಲ್ಲಿ ಬಂದಿರುವಂತಹ ಪ್ಯಾಟ್ರನ್ನು ಎಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಓಕೆ ಫ್ರೆಂಡ್ಸ್, ಬಾಯ್.